ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ನೋ ಕಾಂಟ್ರೋಲ್ ಸಿಚುವೇಶನ್. ನಿಜವಾಗಿ ಅವರ ಮನಸ್ಸಿನಲ್ಲಿ ಏನುಂಟು ನೋಡುವ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಲವ್ ಅಟ್ರಾಕ್ಷನಿಗೆ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಪಾಸಿಟಿವ್ ಆಗಿರಿ. ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ಆಗಿರುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಥವಾ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಥವಾ ಬೇರೆ ಯಾವುದೇ ಕ್ರಿಸ್ಟಲ್ ಗುಡ್ ಹೆಲ್ತ್ಗೋಸ್ಕರ ಅಥವಾ ಎಜುಕೇಷನ್ ಪರ್ಪಸ್ ಅಥವಾ ಕೆರಿಯರ್ ಗ್ರೋಟು ಅಥವಾ ಮನಿ ಮ್ಯಾಗ್ನೆಟ್ ಹಣ ಆಕರ್ಷಣೆಗೆ ಬ್ರಾಸ್ಲೈಟ್ ಬೇಕು. ಸೊ ಏನೇ ಒಂದು ನಿಮ್ಮದು ಸಮಸ್ಯೆ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಪಾಸಿಟಿವ್ ಆಗಿರಬೇಕು. ನೀವು ಫಸ್ಟಿಗೆ ರೀಡಿಂಗ್ ನೋಡೋಕ್ಕಿಂತ ಮುಂಚೆನೇ ಕಣ್ಣೀರು ಹಾಕೋದಲ್ಲ ಅಥವಾ ಏನೋ ಒಂದು ದುಃಖ ಪಡೋದು, ಏನೇನೋ ಅಂದ್ಕೊಳ್ಳೋದು ಅಲ್ಲ. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿರಬೇಕು, ತಾಳ್ಮೆಯಿಂದ ಇರಬೇಕು, ಕಣ್ಣೀರು ಹಾಕಬೇಡಿ. ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು 3 ಸಲ ಹೇಳಿ. ಇಲ್ಲೇನು ಗೊತ್ತುಂಟಾ, ನೀವು ಕರೆಕ್ಟಾಗಿ ಯಾವುದೋ ಒಂದು ಆಲೋಚನೆ ಮಾಡ್ತಾ ಇಲ್ಲ ಅಥವಾ ಕರೆಕ್ಟಾಗಿ ಡಿಸಿಷನ್ ತಗೊಳ್ತಾ ಇಲ್ಲ. ನಿಮ್ಮ ವ್ಯಕ್ತಿ ಇದರ ಬಗ್ಗೆ ಹೇಳಿರ್ಬೋದು ನಿಮಗೆ. ಕೆಲವೊಂದು ನಿಮ್ಮಿಂದಲೂ ತಪ್ಪಾಗಿದೆ, ಸ್ಟಾರ್ಟಿಂಗಲ್ಲೇ ನಮ್ಮಿಂದಲೇ ತಪ್ಪಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೋದು ನೀವು. ಬಟ್ ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗ್ತಾ ಉಂಟಲ್ಲ. ಕರೆಕ್ಟಾಗಿ ನೀವು ಅವ್ರಿಗೆ ಕಾಳಜಿ ತೋರಿಸ್ತಾ ಇಲ್ಲ, ಪ್ರೀತಿ ತೋರಿಸ್ತಾ ಇಲ್ಲ. ಕೆಲವರಿಲ್ಲಿ ಎಲ್ಲರೂ ಅಲ್ಲ, ಕಾಲ್ ಮೆಸೇಜಸ್ ಬರೋದು ಕೂಡ ಬರ್ತಾ ಇಲ್ಲ, ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ. ನೀವು ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಉಂಟು. ಬಟ್ ಅದನ್ನು ಕಾರ್ಯರೂಪದಲ್ಲಿ ನೀವು ಎಷ್ಟು ಮಾತಿ ತೋರಿಸಿದ್ದೀರಾ. ನಿಮಗೆ ಇವಾಗ ಬೇಸರ ಆಗ್ಬೋದು, ಅಕ್ಕ ಏನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಬಟ್ ಆಲೋಚನೆ ಮಾಡಿ, 1 ಸೆಕೆಂಡ್ ಆಲೋಚನೆ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು. ನೀವು ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಹುಡುಗನಿಗೋಸ್ಕರ, ಹುಡುಗಿಗೋಸ್ಕರ ಏನು ಮಾಡಿದ್ದೀರಾ? ದುಃಖ ಪಡ್ತೀರಾ, ಕಣ್ಣೀರು ಹಾಕ್ತೀರಾ, ಬಟ್ ಅವರನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರು ಏನಾದರೂ ಹೇಳಿದರೆ ನಿಮಗೆ ಸಿಟ್ಟು ಬರುತ್ತೆ, ತಾಳ್ಮೆ ಇಲ್ಲ. ಅವರ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಅವರಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಉಂಟು. ಅದನ್ನು ಅವರು ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರ ಲೈಫಲ್ಲಿ ಉಂಟು. ಕೆಲವರ ಲೈಫಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸೇ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿದ್ದಾರೆ. ಸೊ ಹಾಗಿರುವಾಗ ನೀವು ಯಾವ ಥರ ಇರಬೇಕು? ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇರಬೇಕು. ಸೊ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರ ಮಾತಿಗೆ ಒಬ್ಬರು ಗೌರವ ಕೊಡಬೇಕು. ಆವಾಗ ಮಾತ್ರ ಯಾವುದೇ ಒಂದು ಸಂಬಂಧ, ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಮ್ಯಾರೇಜ್ ಆದ ನಂತರ ಇರ್ಬೋದು, ಮಕ್ಕಳ ಸಂಬಂಧ ಇರ್ಬೋದು, ತಂದೆ ತಾಯಿಯ ಸಂಬಂಧ ಇರ್ಬೋದು, ಎಲ್ಲನೂ ಉಳಿಯುತ್ತೆ. ಬಟ್ ಇಲ್ಲಿ ಅವರು ನಿಮಗೆ ಒಂದು ಗುಡ್ ನ್ಯೂಸ್ ಕೊಡಬೇಕು ಅಂತ ರೆಡಿ ಇದ್ದಾರೆ. ಕೆಲವರಿಗೆ ಇಲ್ಲಿ ಏನೇನು ಅನಿಸ್ತಾ ಇರ್ಬೋದು ಅಥವಾ ಕೆಲವರಿಗೆ ಇಲ್ಲಿ ಏನೇನು ಕಲ್ಪಿಸ್ತಾ ಇದ್ದೀರಾ, ಬೇಡದ್ದು ಬೇಕಿದ್ದು ಎಲ್ಲ ಆಲೋಚನೆ ಮಾಡ್ತೀರಾ. ಬಟ್ ನೀವೆಷ್ಟೇ ಇಲ್ಲಿ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅವರು ಕೂಡ, ನೀವು ಕೂಡ ಅವರ ಲೈಫಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಕೆಲವರು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಬಟ್ ಬ್ಲಾಕ್ ಮಾಡಿದ ತಕ್ಷಣ ಸಂಬಂಧ ಮುಗ್ದೋಯ್ತು ಅಂತ ಅಲ್ಲ. ಸೊ ಏನೋ ಅವರಿಗೆ ಗೊತ್ತಾಗಬೇಕು, ಏನೋ ಅವರಿಗೆ ಕ್ಲಾರಿಟಿ ಸಿಗಬೇಕು, ಅಥವಾ ಅವರಿಗೆ ಮನಸ್ಸಿಗೆ ನೋವಾಗ್ತಾ ಉಂಟದು. ನೀವು ಒಂದು ಚೇಂಜ್ ಆಗಬೇಕು. ಇನ್ನೂ ಕೂಡ ಮಕ್ಕಳ ಥರ ಆಡಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಏನಂದರೆ, ಪ್ರತಿಯೊಂದು ಹುಡುಗಿ ಕೂಡ ತಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ಮಗು ಥರನೇ ಇರ್ತಾರೆ. ಹೌದಾ ಅಲ್ವಾ? ಕಮೆಂಟಲ್ಲಿ ಹೇಳಬೇಕು ಇವತ್ತು ನೀವು ನನಗೆ. ಪ್ರತಿಯೊಂದು ಹುಡುಗಿ ಕೂಡ ತಾನು ಪ್ರೀತಿಸುವಂತಹ ಹುಡುಗನ ಜೊತೆ ಮಗು ಥರನೇ ಇರ್ತಾರೆ. ಅದೇ ಥರ ಬಿಹೇವಿಯರ್ ಇರುತ್ತೆ ಸೈಕಾಲಜಿ ಪ್ರಕಾರ. ಹೌದಾ ಅಲ್ವಾ ಅಂತ ಹೇಳಿ. ಬಟ್ ಕೆಲವೊಂದ್ಸಲ ಅವರಿಗೆ ನೀವು ಮೆಚೂರ್ ಆಗಿ ಥಿಂಕ್ ಮಾಡಲ್ಲ ಅಂತ ಹೇಳಿರ್ಬೋದು, ಅಥವಾ ಸೀರಿಯಸ್ನೆಸ್ ಇಲ್ವಾ ನಿಮಗೆ ಅಂತ ಹೇಳಿರ್ಬೋದು ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ. ಸೊ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ. ಬಟ್ ಆದಷ್ಟು ತಾಳ್ಮೆಯಿಂದ ಇರಬೇಕು. ಏನೇನು ಆಲೋಚನೆ ಮಾಡೋದಲ್ಲ, ಜಾಸ್ತಿ ಆಲೋಚನೆ ಮಾಡಿ ಮಾಡಿ ಕಣ್ಣೀರು ಹಾಕ್ತೀರಾ. ನಾನು ತಪ್ಪು ಮಾಡಿಬಿಟ್ನಾ ಅಂತ. ಇಲ್ಲ, ತಪ್ಪಾಗಿಲ್ಲ. ಇಲ್ಲಿ ನೀವು ತುಂಬ ಚೆನ್ನಾಗಿದ್ದವರು. ಒಂದು ಕಾಲದಲ್ಲಿ ನಿಮ್ಮನ್ನು ಹಿಡಿಯೋರು ಯಾರು ಕೂಡ ಇರಲಿಲ್ಲ. ಬಟ್ ಇವಾಗ ನಿಮ್ಮ ಹುಡುಗ ಅಥವಾ ಹುಡುಗಿಯಿಂದಲೇ ಮನಸ್ಸಿಗೆ ನೋವಾಗ್ತಾ ಉಂಟು ಅಂತ ಅಂದ್ಕೊಳ್ತೀರಾ. ಬಟ್ ನಿಮ್ಮವರು ಕೂಡ ಖುಷಿಯಾಗಿಲ್ಲ, ಅವರಿಗೂ ಎಲ್ಲ ಸರಿ ಹೋಗಬೇಕು ಅನ್ನೋ ಆಸೆ ಉಂಟು. ಚೆನ್ನಾಗಿ ಮಾತನಾಡ್ತಾ ಇಲ್ಲ, ರೇಗ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಸೊ ಅವರದ್ದು ಕೂಡ ಸಿಚುವೇಶನ್ ಇರುತ್ತೆ. ಕೆಲವೊಂದು ಕಮಿಟ್ಮೆಂಟ್ ಇರುತ್ತೆ, ಸ್ಟಕ್ ಎನರ್ಜೀಸ್ ಇರುತ್ತೆ. ಸೊ ಮನೆ ಕಡೆಯೋ ಸಮಸ್ಯೆ ಇರ್ಬೋದು, ಅಥವಾ ಜಾಬ್, ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆಗಳು, ಎಲ್ಲವನ್ನು ಹೇಳ್ಕೊಳ್ಲಿಕ್ಕಾಗಲ್ಲ. ಕೆಲವರು ಎಲ್ಲವನ್ನು ಹೇಳ್ತಾರೆ. ಕೆಲವರು ನನ್ನ ಹುಡುಗಿ ಅಥವಾ ಹುಡುಗನಿಗೆ ದುಃಖ ಆಗಬಾರ್ದು ಅಂತ ಹೇಳ್ಕೊಳ್ಳಲ್ಲ.
ರಿಟರ್ನ್ ಬರ್ಬೋದು ಯಾವಾಗ ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗಿ ವೆರಿ ಸೂನ್ ಇಲ್ಲಿ ಒಂದು ಪಾಸಿಟಿವ್ ಚೇಂಜ್ ಉಂಟು. ಮತ್ತು ಏನೇನೋ ತಪ್ಪು ಮಾತನಾಡಲಿಕ್ಕೆ ಹೋಗಬೇಡಿ. ಬಂದ ತಕ್ಷಣ ಪ್ರೀತಿಯಿಂದ ಅವ್ರ ಜೊತೆ ನಡ್ಕೊಳ್ಳಿ, ಅಥವಾ ಕಾಲ್ ಮೆಸೇಜಸ್ ಮಾಡಿದರೆ ಈಗಲೂ ಅಷ್ಟೇ. ಕೆಲವರು ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇದ್ದೀರಾ, ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಖುಷಿಯಿಂದ ಅವರಿಗೆ ಇಷ್ಟ ಆಗುವ ಥರ ಮಾತನಾಡಿ. ಅಕ್ಕ ಹಾಗಾದರೆ ನಮ್ಮ ಭಾವನೆಗೆ ಬೆಲೆನೇ ಇಲ್ಲ ಅಂತ ನೀವು ಕೇಳ್ಬೋದು. ಬೆಲೆ ಉಂಟು, ಬಟ್ ಅದು ಅವರಿಗೆ ಅರ್ಥ ಆಗುವ ಟೈಮ್ನಲ್ಲಿ ಅರ್ಥ ಆಗುತ್ತೆ. ಸೊ ಇವಾಗ ವಿಡಿಯೋ ನೋಡ್ತಾ ಇರೋದು ನೀವಲ್ಲ, ನಿಮಗೆ ಗೊತ್ತಾಗ್ತಾ ಉಂಟು ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು, ನಿಮ್ಮ ಹುಡುಗ ಅಥವಾ ಹುಡುಗಿಯ ಲೈಫಲ್ಲಿ ಏನಾಗ್ತಾ ಉಂಟು ಅಂತ. ಸೊ ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೇನೆ. ಎನರ್ಜಿ ಕೂಡ ಅದನ್ನೇ ತೋರಿಸ್ತಾ ಉಂಟು. ಎನರ್ಜಿ ಯಾವ ಥರ ಉಂಟು ಆ ಥರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಕೆಲವೊಂದು ನಿಮ್ಮ ಇಬ್ಬರ ಮಧ್ಯ ಇಶ್ಯೂ ಆಗಿರ್ಬೋದು, ಅಥವಾ ದಾಂಪತ್ಯ ಸಿಚುವೇಷನಿಂದ ಸಮಸ್ಯೆ ಆಗಿರ್ಬೋದು. ಸೊ ಎಲ್ಲವನ್ನು ಬಿಟ್ಬಿಡಿ, ಮರ್ತ್ಬಿಡಿ. ಅದರ ಮೇಲೇ ಫೋಕಸ್ ಮಾಡ್ತಾ ಕೇಳಿರೋ ಕ್ವಶನ್ ಕೇಳೋದು, ಪದೇ ಪದೇ ಇರಿಟೇಷನ್ ಮಾಡೋದು ಬೇಡ. ನನಗೇನಕ್ಕೆ ಪ್ರಿಫರೆನ್ಸ್ ಕೊಡಲ್ಲ, ನನ್ನನ್ನೇನು ಕೇರ್ ಮಾಡಲ್ಲ ನೀನು, ಹಾಗೆ ಹೀಗೆ ಬೇಡ, ಅದೆಲ್ಲ ಬಿಟ್ಬಿಡಿ. ವ್ಯಕ್ತಿ ಮುಖ್ಯ ಆದರೆ ಆತ ಹೇಳಿದಂತಹ ಅಥವಾ ಆಕೆ ಹೇಳಿದಂತಹ ಮಾತುವನ್ನು ನೀವು ಮರ್ತು ಬಿಡಬೇಕು. ಏನಾದರೂ ಹೇಳಿರ್ಬೋದು ಸಿಟ್ಟಿನಲ್ಲಿ, ಅದು ಸಾಮಾನ್ಯ. ತಂದೆ ತಾಯಿ ಇವಾಗ ಮಕ್ಕಳಿಗೆ ಬೈಯಲ್ವಾ, ಅದೇ ರೀತಿ. ಸೊ ಅವರಿಗೆ ನಿಮ್ಮ ಬಗ್ಗೆ ಪ್ರೀತಿ ಉಂಟು, ಯಾರು ಮಾಡ್ತಾರೆ, ಯಾರು ಹೇಳಿದ್ದು ಅವರಿಗೆ ನಿಮ್ಮನ್ನು ನೋಡಿದ್ರೆ ಪ್ರೀತಿ ಇಲ್ಲ, ಅವ್ರಿಗೆ ಇಷ್ಟನೇ ಇಲ್ಲ ಅಂತ. ತುಂಬ ಇಷ್ಟಪಡ್ತಾರೆ, ನೀವೇನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ ಅಂತ ಸೀಕ್ರೆಟಾಗಿ ವಾಚ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ನೀವು ಅಂದ್ಕೊಳ್ತಾರೆ ಇಲ್ಲಪ್ಪ ಅವನು ಸ್ವಿಚ್ ಅಪ್ ಮಾಡಿ ಕುತ್ಕೊಂಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ ಹಾಗಂತ ನೀವು ಅಂದ್ಕೊಳ್ತೀರಾ. ಬಟ್ ಮನಸ್ಸಿನಲ್ಲಿರುವಂತಹ ಪ್ರೀತಿ ಅದು ಯಾವತ್ತೂ ಹೋಗಲ್ಲ, ಅದು ಶಾಶ್ವತ. ನಿಮಗೆ ಗೊತ್ತುಂಟು ಒಂದು ಟೈಮ್ನಲ್ಲಿ ಹೆಂಗೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ಹೆಂಗೆ ನೀವಿಬ್ಬರು ಇದ್ರಿ ಅಂತ. ಸೊ ಅದನ್ನೊಮ್ಮೆ ನೆನ್ಪು ಮಾಡ್ಕೊಳ್ಳಿ. ಅದನ್ನು ನೆನ್ಪು ಮಾಡಿಕೊಂಡ್ರೆ ಇವತ್ತಿನ ಸಿಚುವೇಶನ್ ನಿಮಗೆ ಕಷ್ಟ ಅಂತ ಅನಿಸಲ್ಲ. ನೀವು ಆವತ್ತಿನ ಸಿಚುವೇಶನನ್ನು, ಆವತ್ತಿನವರ ಪ್ರೀತಿಯನ್ನು ಮರ್ತು ಬಿಟ್ಟಿದ್ದೀರಾ. ಅವ್ರು ಟೈಮ್ ಕೊಟ್ಟಿದ್ದು, ನಿಮ್ಮನ್ನು ಯಾವ ಥರ ಅವರು ಮಗು ಥರ ಕೇರ್ ಮಾಡ್ತಾಯಿದ್ರು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ. ಇವಾಗಿನ ಸಿಚುವೇಶನಲ್ಲಿ ಇಲ್ಲ ಅವನಿಗೆ ಇಷ್ಟ ಇಲ್ಲ, ಅವಳಿಗೆ ಇಷ್ಟ ಇಲ್ಲ, ಹಾಗೆ ಹೆಂಗೆ ಅಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆಲೋಚನೆ ಮಾಡಿ. ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ, ಅದು ಚೇಂಜ್ ಆಗುತ್ತೆ. ಚೇಂಜ್ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್, ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಇವಾಗ ನಿಮ್ಮ ಪ್ರೀತಿಯಲ್ಲಿ ಅಡೆತಡೆಗಳುಂಟು, ಪದೇ ಪದೇ ಜಗಳ ಆಗ್ತಾ ಉಂಟು, ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಅಥವಾ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಸೊ ಅದಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್. ಸೊ ಬೇಕಿದ್ದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ಹಾಗೆಯೇ ಯಾರಿಗಾದರೂ ವೆಯ್ಟ್ ಲಾಸ್ ಆಗಬೇಕು, ಇವಾಗ ನಾನು ತುಂಬ ದಪ್ಪ ಇದ್ದೇನೆ, ಎಷ್ಟೇ ಪ್ರಯತ್ನ ಪಟ್ಟರು ನಾನು ಸಪ್ರ ಆಗ್ತಾಯಿಲ್ಲ. ಸೊ ಅದಕ್ಕೂ ನಾನೊಂದು ಬ್ರಾಸ್ಲೈಟ್ ನಿಮಗೆ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಹಾಗೆಯೇ ಕೆರಿಯರ್ ಗ್ರೋಟು, ಹಣಕಾಸಿಗೆ ಸಮಸ್ಯೆ ಉಂಟು, ಎಷ್ಟೇ ಹಣ ಕೈಯಲ್ಲಿ ದುಡ್ಡಿದ್ರು ನಿಲ್ತಾ ಇಲ್ಲ, ಸಮಸ್ಯೆ ಬರ್ತಾ ಉಂಟು, ಏನೇ ಒಂದು ಸಮಸ್ಯೆ ಇದ್ರೂ. ಸೊ ನಿಮಗೆ ಎನರ್ಜಿ ಪಾಸ್ ಮಾಡಿ ನಾನು ನಿಮಗೆ ಬ್ರಾಸ್ಲೈಟ್ ಕೊಡ್ತೇನೆ. ಪಾಸಿಟಿವ್ ಆಗಿರಿ, ಆದಷ್ಟು ತಾಳ್ಮೆಯಿಂದಿರಿ. ನಿಮ್ಮ ವ್ಯಕ್ತಿಯನ್ನು ನೀವು ನಂಬಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ನಿಮ್ಮ ವ್ಯಕ್ತಿಯನ್ನು ಪ್ರೀತಿಸಿ. ಸೊ ಅತಿಯಾಗಿ ಆಲೋಚನೆ ಮಾಡೋದು, ಏನೇನೋ ಕೆಟ್ಟದಾಗಿ ಆಲೋಚನೆ ಮಾಡೋದು, ಆಲೋಚನೆ ಮಾಡಿ ಏನಾದರೂ ಒಳ್ಳೆಯದಾಗುತ್ತಾ, ಬದಲಾವಣೆ ಆಗುತ್ತಾ, ಇಲ್ಲ ಇನ್ನಷ್ಟು ಕಣ್ಣೀರು ಹೆಚ್ಚಾಗುತ್ತೇ ವಿನಃ ಇನ್ನಷ್ಟು ನಿಮ್ಮ ದುಃಖವನ್ನು ನೀವೇ ಹೆಚ್ಚಿಸ್ಕೊಳ್ತೀರಾ. ಏನೇ ಒಂದು ವಿಷಯ ಇದ್ರೂ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂತ ಇದ್ದರೆ ಹೇಳಿ. ಸೊ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು.